ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. 6 ಕೋಟಿ ಕನ್ನಡಿಗರಿಗೆ ಈ ವಕೀಲ್ ಸಾಬ್, ಬಿಗ್ ಬಾಸ್ ಜಗದೀಶ್, ಬಾಯ್ ಬಡ್ಕ ನಾ ಏನೇನೋ ಅಂತಾರೆ ಅಂದರೆ ಬಿಡಿ, ಒಳ್ಳೆಯದು ಅಂತಾರೆ, ಕೆಟ್ಟದ್ದು ಅಂತಾರೆ, ಎರಡನ್ನೂ ಸ್ವೀಕಾರ ಮಾಡಿ ನನಗೆ ಬೇಕಾದಂಗೆ ಬದುಕೋ ಅಂಥ ವ್ಯಕ್ತಿ ನಾನು. ಎಲ್ಲೇ ಅನ್ಯಾಯ ನಡೀಲಿ ಧ್ವನಿ ಎತ್ತೀವಿ. ಸರ್ಕಾರ ಜನರ ಸೇವೆ ಮಾಡುತ್ತೋ ಇಲ್ಲ ಗೊತ್ತಿಲ್ಲ, ನಾವಂತೂ ಸಾರ್ವಜನಿಕರ ಧ್ವನಿಯಾಗಿ ಯಾವತ್ತೂ ಇಡ್ತೀವಿ. ಅದಕ್ಕೆ ವಾಯ್ಸ್ ಆಫ್ ಕರ್ನಾಟಕ ಅಂತ ಬೇರೆ ನಾವೇ ಇಟ್ಕೊಂಡಿದ್ದೀವಿ. ನಾವು ಈ ಕರ್ನಾಟಕದ ಸಾಮಾನ್ಯ ವ್ಯಕ್ತಿಗಳ ಧ್ವನಿ. ಕಳೆದ 10 ದಿನದಿಂದ ಅಕ್ರಮ ಆಟೋಗಳ ಹಿಂದೆ ಒಂದು ದೊಡ್ಡ ಹೋರಾಟವೇ ನಡೀತಾ ಇದೆ. ಪ್ರಶ್ನೆ ಏನಪ್ಪ ಅಂತಂದರೆ 8-10 ಲಕ್ಷ ಅಕ್ರಮ ಆಟೋ ಇರೋ ಕಡೆ, 8-10 ಲಕ್ಷ ಅಕ್ರಮ ಆಟೋ ಇರೋ ಜಾಗದಲ್ಲಿ ಕೇವಲ 100 ಆಟೋ 200 ಆಟೋನ ಸೀಸ್ ಮಾಡಿ ಸರ್ಕಾರ RTO ಅಧಿಕಾರಿಗಳು ಕೈ ತೊಳ್ಕೊಂತ ಇದಾರ. ಇಷ್ಟೆಲ್ಲ ರೇಡ್ ಆದ್ರೂ ಸಾರ್ವಜನಿಕರ ಬಾಧೆ ಅಂತೂ ತಪ್ಪಲೇ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಇವತ್ತೊಬ್ರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಇಷ್ಟು 10 ದಿವಸದಿಂದ ನಾವು ಸಾರ್ವಜನಿಕರಿಗೆ ತೊಂದರೆ, ನಾನು BMW ಓಡಾಡ್ತೀನಿ, ನಾನು ಲಕ್ಸುರಿ ಕಾರಲ್ಲೇ ಓಡಾಡ್ತೀನಿ, ಬಟ್ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು ಅಂತ ಈ ಆಟೋ, ಅಕ್ರಮ ಆಟೋ, ಮೀಟರ್ ಆಗದಿರೋ ಆಟೋ, ಪರ್ಮಿಟ್ ಇಲ್ಲದ ಆಟೋ, ರೌಡಿಗಳ ರೀತಿ ಏನೋ ದಾಂಧಲೆ ಮಾಡುವಂತ ಆಟೋ ಡ್ರೈವರ್ಗಳ ವಿರುದ್ಧ ಕ್ರಮ ಆಗಬೇಕು. ಮೀಟರ್ ಹಾಕಿಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ ಅಂತಂದ್ರೆ, ಸಾರಿಗೆ ಸಚಿವರು ಆದೇಶ ಮಾಡ್ತಾರೆ, ಯಾರು ಮೀಟರ್ ಹಾಕಲ್ಲೋ ಅವರ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂತ. ಬನ್ನಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ, ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ನೋಡ್ಲೇಬೇಕು. ಇದು ಇಸ್ಕಾನ್ ಹತ್ರ 6 ಗಂಟೆಗೆ ಮಾಡ್ತಾ ಇರೋ ವಿಡಿಯೋ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಅಂದ್ರೆ, 6 ಗಂಟೆಗೇನೆ ಆಟೋದವ್ರನ್ನ ಕೇಳಿದ್ರೆ ಶಾಂತಿನಗರ್ಗೆ 1 to double ಕೇಳ್ತಾ ಇದಾರೆ. ನಿಜವಾಗ್ಲೂ 1 to double ಕೊಡ್ಬೇಕಾ? 6 ಗಂಟೆಗೆ ಮೀಟರ್ ಮೇಲೆ ಕೊಡಿ ಅಂತ ಕೇಳ್ತಾರೆ. ನಿಜವಾಗ್ಲೂ ಮೀಟರ್ ಹಾಕೋರ್ ಮೇಲೆ ನಿಜವಾಗ್ಲೂ ಆಟೋ ಡ್ರೈವರ್ ಮೇಲೆ ಅಭಿಮಾನಗಳಿದೆ. 6 ಗಂಟೆಗೆನೆ ವಯಸ್ಸಾದವ್ರು ಇದಾರೆ, ಮಕ್ಳಿದಾರೆ, ಯಾರೇ ಇರ್ಲಿ ಲೇಡೀಸು, ಅವ್ರ ಹತ್ರ ಮೀಟರ್ ಮೇಲೆ 50 ಕೊಡಿ, ಮೀಟರ್ ಮೇಲೆ 100 ಕೊಡಿ ಅಂತ ಕೇಳ್ತಾರೆ. ಈಗ ನಾನು 10 ಆಟೋಗಳನ್ನ ಕೇಳ್ಬಿಟ್ಟು ಓಲಾ ಬುಕ್ ಮಾಡ್ಕೊಂಡಿದೀನಿ. 175 ರೂಪೀಸ್ ತೋರಿಸ್ತಾ ಇದೆ. ನಾನು 10 ಆಟೋ ಕೇಳಿದ್ರು 300, 350 ಕೊಡಿ, ಮೀಟರ್ ಮೇಲೆ ಕೊಡಿ ಅಂತ ಕೇಳ್ತಾರೆ. ಮನುಷ್ಯತ್ವ ಬೇಡವೇನ್ರಿ ನಿಮ್ಗೆ? ಮೀಟರ್ ಮೇಲೆ ಕೇಳೋರ್ಗೆ, ಆಟೋ ಡ್ರೈವರ್ಗಳಿಗೆ ರ್ಯಾಪಿಡೋ ಮಾಡ್ಬಿಡ್ತಾರೆ, ಓಲಾ ಮಾಡ್ಬಿಡ್ತಾರೆ ಅಂತಾರೆ. ನೀವು ಮೀಟರ್ ಕರೆಕ್ಟ್ ಆಗಿ ಹಾಕೊಂಡೋದ್ರೆ ಜನ ಯಾಕ್ರಿ ಕೊಡಲ್ಲ? ಮೀಟರ್ ದುಡ್ಡು ಕೊಡಲ್ವೇನ್ರಿ? ಮೀಟರ್ ಹಾಕ್ರಿ. ಅದನ್ನ ಬಿಟ್ಬಿಟ್ಟು ನಿಮ್ಮಂತ ಕೆಟ್ಟವರಿಂದ, ಮೀಟರ್ ಮೇಲೆ ದುಡ್ಡು ಕೇಳೋರಿಂದ ಮೀಟರ್ ಹಾಕೊಂಡು ನಿಯತ್ತಾಗಿ ಓಡಿಸ್ತಾರ ನೋಡಿ, ಹೆಂಡತಿ ಮಕ್ಳಿಗೋಸ್ಕರ. ಅವ್ರಿಗೂ ಕೆಟ್ಟ ಹೆಸರು. ಅದ್ರಲ್ಲಿ ದೊಡ್ಡದಾಗಿ ಹೇಳ್ತೀರಾ, ಅಯ್ಯೋ ನಮ್ಗೆ ಆಟೋದವ್ರಿಗೆ ದುಡಿಮೆನೆ ಆಗ್ತಾ ಇಲ್ಲ, ಜನಗಳು ಸಪೋರ್ಟೇ ಮಾಡಲ್ಲ, ಎಲ್ಲಾರು ಓಲಾದಲ್ಲಿ ಹೋಗ್ತಾರೆ, ರ್ಯಾಪಿಡೋದಲ್ಲಿ ಹೋಗ್ತಾರೆ ಅಂತ. ಫಸ್ಟ್ ನೀವು ಕರೆಕ್ಟ್ ಆಗಿರಿ. ನೀವು ಕರೆಕ್ಟ್ ಆಗಿ ಮೀಟರ್ ಹಾಕೊಂಡು ಓಡಿಸಿದ್ರೆ ಜನ ಯಾರು ಇನ್ನೊಂದನ್ನ ಬುಕ್ ಮಾಡಲ್ಲ. ಅದ್ರಲ್ಲೂ ಹಗಲೊತ್ತಲ್ಲೇ 4 ಗಂಟೆ 5 ಗಂಟೆ ಮಧ್ಯಾಹ್ನದೊತ್ತಲ್ಲೇ ಮೀಟರ್ ಮೇಲೆ ದುಡ್ಡು ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಎಲ್ಲರಿಗೂ ದುಡ್ಡು ಏನ್ ಫ್ರೀ ಆಗಿ ಬಂದ್ಬಿಡುತ್ತೆ? ಅದು ಹೆಣ್ಮಕ್ಳು ಅನ್ನಲ್ಲ, ವಯಸ್ಸಾದವರು ಅನ್ನಲ್ಲ. ನಮ್ಮಮ್ಮಂಗೆ ಬ್ರೈನ್ ಟ್ಯೂಮರ್ ಆಪರೇಷನ್ ಆಗಿದೆ. 10 ಆಟೋ ನೋಡಿದೀನಿ ನಾನು ಇಸ್ಕಾನ್ ಹತ್ರ 6 ಗಂಟೆಗೆ. 10 ಆಟೋದವ್ರು ಬರೀ ಇದೇ ಆಯ್ತು. ಶಾಂತಿನಗರದ 1 to double ಕೊಡಿ. ಹೆಣ್ಮಕ್ಳು ವಿಡಿಯೋ ಮಾಡಾಕಿದ್ದಾಳೆ. ದಿಸ್ ಇಸ್ ದ ಪಬ್ಲಿಕ್ ವಾಯ್ಸ್. ಜಗದೀಶ್ ಅಲ್ಲ, ಪಬ್ಲಿಕ್ ವಾಯ್ಸ್ ಇದು ಅಲ್ರಿ. ಕಾನೂನು ಇರೋದು, ಆ ಆಟೋ ಇರೋದು ಬೆಂಗಳೂರವರು ಜನ ಓಡಾಡಕ್ಕೆ. ಆ ಆಟೋದಲ್ಲಿ ಮೀಟರ್ ಹಾಕಲ್ಲ ಅಂದ್ರೆ ಸಾರಿಗೆ ಸಚಿವರು ಪರ್ಮಿಟ್ ಕ್ಯಾನ್ಸಲ್ ಮಾಡ್ತೀವಂತಂದ್ರು. ಯಾವ ಆಟೋ? ಒಬ್ಬ ಅಲ್ಲ, 10 ಆಟೋ ಕೇಳಿದ್ರೆ ಯಾರು ಬಂದಿಲ್ಲ. ಯಾವ ಮಟ್ಟದ ಅಕ್ರಮ ಬೆಂಗಳೂರನ್ನು ಆವರಿಸ್ಕೊಂಡಿದೆ. ನಾನು ಪದೇ ಹೇಳ್ತಾ ಇರ್ತೀನಿ, ಅಕ್ರಮ ಆಟೋ ಮಾಫಿಯಾ ಅದು ನಿಜ. ಇವರು ಬರೀ ಯೂನಿಫಾರ್ಮ್ ಹಾಕ್ದವ್ರಲ್ಲ, ಅಥವಾ ಬರೀ ಒಟ್ಕಲ್ಲ ಮೀಟರ್ ಹಾಕ್ದವ್ರಲ್ಲ. ಇವರು ಗುಂಪುಗಳು ಕಟ್ಕೊಂಡು ಬಗ್ಗಿಸ್ದಿರ ಕಾನೂನಿಗೆ ತಾಕತ್ತಿದೆ ಕಣ. ಈ ದೇಶದ ಸಂವಿಧಾನ ತಾಕತ್ತಿದೆ. ನೀವು 1000 ವಿಡಿಯೋ ಮಾಡಾಕರು ಜನ ನೋಡಿ ಯಾವ ರೀತಿ ನೀವು ಮಾಡೋ ಹಲ್ಕ ಕೆಲ್ಸಕ್ಕೆ ಜನ ನೋಡ್ರೋ. ಒಬ್ಬ ಹೆಣ್ಮಗಳು ಇಸ್ಕಾನ್ ಟೆಂಪಲ್ ಇಂದ ಶಾಂತಿನಗರ್ ಕರೆದ್ರೆ 300 ಕೊಡು, 500 ಕೊಡು. ಏನಕ್ಕೋ ಗೆಣಸ್ಕೇಳಕ್ ಹಾಕಿದ್ದೀರಾ ಮೀಟರ್ ಏನ್ ಗೆಣಸ್ಕೇಳಕ್ ಹಾಕಿದ್ದೀರಾ? ಬಾರೋ ಜಗ್ಗ ಲೇ,
ಗ್ರಾಹಕರು ಕರೆದ್ರೆ ನೀವೇ ಬರಲ್ಲ, ನನ್ನನ್ನು ಕರಿತೀರಾ? ನಿಮ್ಮಿಂದೆ RTO RTO ಗ್ಯಾಂಗ್ ನ ಬಿಟ್ಟಿದ್ದೀನಿ ಮಗ. ನೀವೇನ್ ಅನ್ಕೊಂಡಿದ್ದೀರಾ? ಒಡೆಯೋ ಥ್ಯಾಂಕ ಬೆಂಗಳೂರಲ್ಲಿ ಮಾಫಿಯಾ ನಡೆಸ್ಬೋದಾ? ನನ್ನ ಕಿವಿಗೆ ಬದ್ಮೇಲೆ ಅಥವಾ ಕಾನೂನ ಕಿವಿಗೆ ಬಿದ್ಮೇಲೆ ನೀವು ಮಾಫಿಯಾ ನಡೆಸೋದಿರ್ಲಿ. ನಿಮ್ಮ ಗಾಡಿಗಳನ್ನ ಸೀಸ್ ಮಾಡಿಸಿ ನೀವು ಜೈಲ್ಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಅದೃಷ್ಟ.